ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಿಯ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇದು ಆಫೀಸಿಂದ ಬರ್ತಾ ನಮ್ಮ ಅಮ್ಮನ ಜೋಳ ಉಯ್ಯೋದಕ್ಕೆ ಜೋಳ ತೊಗೊಂಡು ಹೋಗ್ತಾ ಇದ್ದೀನಿ. ಜೋಳ ಇದೆ ಇನ್ನೂ, ಆದ್ರೂ ಅದು ತಿರೋಗೋ ಅಷ್ಟೊತ್ತಲ್ಲಿ ಇನ್ನೊಂದು ಸೈಡಲ್ಲಿ ಜೋಳ ಬಂದುಬಿಡಬೇಕು, ಇಲ್ಲಾಂದರೆ ಹಾಲು ಕಡಿಮೆ ಆಗುತ್ತೆ. ಹಾಲು ಕಡಿಮೆ ಆಗೋದು ಸೈಡಿಗೆ ಇಟ್ರು ಅದಕ್ಕೆ ಒಳ್ಳೆ ರುಚಿಕರವಾದ ಮೇವು ಕೊಡೋದು ನಮ್ಮ ಧರ್ಮ ಅಲ್ವಾ. ಸೊ ಮನೆಗೆ ರೀಚ್ ಆದೆ ಫೈನಲಿ. ಅದಾದಮೇಲೆ ಇವತ್ತು ಫುಲ್ ಮಳೆ ಅಂದರೆ ಮಳೆ, ಸಣ್ಣ ಸಣ್ಣ ಹನಿ ಬರೋದು ಮತ್ತು ಜೋರಾಗಿ ಬರೋದು, ಸಣ್ಣ ಸಣ್ಣ ಮಳೆ ಬರೋದು ಜೋರಾಗಿ ಬರೋದು, ಆ ರೀತಿ ಆಗ್ತದೆ. ಫುಲ್ ಮಳೆ ಅದೇ ಮಳೆ ನಿಂದು ಬಂದೆ. ಇವಾಗ ನಾನು ನೂಡಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಇವಾಗ ನೂಡಲ್ಸ್ ಬೇಯಿಸೋದಕ್ಕೆ ನೀರು ಕಾಯಕ್ಕೆ ಇಡ್ತಾಯಿದ್ದೀನಿ. ಇವಾಗ ಇದಕ್ಕಾದ್ಮೇಲೆ ನೂಡಲ್ಸ್ ಹಾಕಿ ಬೇಯಿಸ್ಬಿಟ್ಟು ನೂಡಲ್ಸ್ ಮಾಡ್ಕೊಂಡು ತಿಂತಾ ಇರೋದೆ. ಕುದೀತಾ ಇದೆ ನೀರು. ಇವಾಗ ನೂಡಲ್ಸ್ ಹಾಕಿ ಉಪ್ಪು ಹಾಕ್ಬೇಕು. ಉಪ್ಪು ಹಾಕೋದು ಮರ್ತೋಗಿದೆ. ಈಗ ನಮ್ಮ ಅಮ್ಮ ಸೈಡಲ್ಲಿ ನಿಂತ್ಕೊಂಡು ಹೇಳ್ತೈತೆ, ಯಾವ್ದ್ರಲ್ಲಿ ಏನು ಬೈಕಲ್ಲಿ ತಡಿ ಬಂದೆ. ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ಏನ ಹೋಗ 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 ಬಾ ಹೋಗ ಬಾ ಬಾ. ಅದೆಂತ ಕಟ್ಟಿದಮ್ಮ ಎಲ್ಲ ರೆಡಿ ಆಯಿತು. ನೂಡಲ್ಸ್ ಮಾಡೋದಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದುದ್ದು ಕಟ್ ಮಾಡ್ಕೊಂಡು ಇಟ್ಕೊಬೇಕು, ಚೆನ್ನಾಗಿರುತ್ತೆ. ಗಾರ್ನಿಷಿಂಗ್ ಚೆನ್ನಾಗಿ ಮಾಡ್ಬೋದು. ಹಿಂಗೆ ಕಟ್ ಮಾಡಬೇಕು ಅಂತಲೂ ಏನೂ ಇಲ್ಲ. ಸಣ್ಣಕ್ಕೆ ನಾವು ಮಾಮೂಲಿ ಕಟ್ ಮಾಡ್ಕೊತೀವಲ್ಲ ಆ ರೀತಿನೂ ಕಟ್ ಮಾಡ್ಕೊಬೋದು. ಬಟ್ ಈ ರೀತಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗೋಲ್ಲ ಬಿಡಿ, ಏನು ಕಟ್ ಮಾಡಿದ್ರೂ ಏನು ವ್ಯತ್ಯಾಸ ಕಂಡು ಬರೋಲ್ಲ. ಅಮ್ಮ ಇದೇ ಪಾತ್ರೆಯಲ್ಲಿ ಮಾಡ್ಲಾ? ಅದೇ ನೂಡಲ್ಸ್ ಬೇಯಿಸಿದ್ನಲ್ಲ ಆ ಪಾತ್ರೆಯಲ್ಲಿ. ಆಮೇಲೆ ಸುಮ್ಮನೆ ಬೆಳಗ್ಗೆ ಜಾಸ್ತಿ ಪಾತ್ರೆ ಆಯ್ತವಪ್ಪ, ಆಗೋದಿಲ್ಲಪ್ಪ ನಂಗಂತೂ ಆಗಡೇ ಇಲ್ಲಪ್ಪ. ಜಾಸ್ತಿ ಎಣ್ಣೆ ಏನು ಬೇಡ, ಸ್ವಲ್ಪ ಎಣ್ಣೆ ಸಾಕು. ಎಣ್ಣೆ ಕಾದ್ಮೇಲೆ ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡೂ ಐತೆ ಇದರಲ್ಲಿ. ಚಿಲ್ಲಿ, ಆಮೇಲೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಅರ್ಧ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಸಾಕು, ಆಮೇಲೆ ಜಾಸ್ತಿ.
ಎಲೆಕೋಸು ಮತ್ತು ಬೀನ್ಸು, ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕೊಬೋದು. ನಮ್ಮ ಮನೇಲಿ ಕ್ಯಾಪ್ಸಿಕಮ್ ಇರಲಿಲ್ಲ, ಆ ಕಾರಣಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕಿಲ್ಲ. ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆದಂಗೆ ಆಗುತ್ತಲ್ಲ, ಸೊ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ತರಕಾರಿ ಬೇಯಿಸ್ಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಬೇಕು, ಚೂರು ಉಪ್ಪು, ಆ ತರಕಾರಿಗೆ ಬೇಕಾದಷ್ಟು. ಆವಾಗ ತರಕಾರಿ ಉಪ್ಪನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದು ಈಗ ಅಕಸ್ಮಾತ್ ಏನಾದರೂ ಫ್ರೈಡ್ ರೈಸ್ ಮಾಡ್ತಿದ್ರೆ ರೈಸ್ ಹಾಕಿದ್ರೆ ಆಮೇಲೆ ಉಪ್ಪು ಹಾಕ್ಬಾರ್ದು. ಫಸ್ಟ್ ಈ ಥರ ತರಕಾರಿಗೆ ಒಂಚೂರು ಲೈಟಾಗಿ ಉಪ್ಪು ಹಾಕಿ ಅದಾದಮೇಲೆ ರೈಸ್ ಹಾಕಿ ಕಲಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅನ್ನಕ್ಕೆ ಮಾತ್ರ ಉಪ್ಪು ಹಿಡ್ದಿರುತ್ತೆ, ತರಕಾರಿಗೆ ಹಿಡ್ದಿರಲ್ಲ, ಅವಾಗ ಚೆನ್ನಾಗಿರಲ್ಲ ರುಚಿ. ಸೊ ಅದೇ ರೀತಿ ಇವಾಗ ನೂಡಲ್ಸ್ ಮಾಡ್ತಾ ಇದ್ದೀನಲ್ಲ, ಈ ತರಕಾರಿಗಳಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೂ ಬೇಯುತ್ತೆ ತರಕಾರಿ, ಮತ್ತು ರುಚಿನೂ ಇಟ್ಕೊಳ್ಳುತ್ತೆ. ತರಕಾರಿ ಬೆಂದಾಗಿದ ನಂತರ ಸ್ವಲ್ಪ ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮೊಟೊ ಸಾಸು ಮತ್ತು ವಿನೆಗರ್ ಇಷ್ಟು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ಸ್ವಲ್ಪ ಸ್ಪೈಸಿಯಾಗಿರಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು, ಉಪ್ಪಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು, ಉಪ್ಪು ಹಾಕ್ಬೇಕಾದ್ರೆ ನೋಡಿ ಮಾಡಿ ಹಾಕಬೇಕು. ಯಾಕಂದರೆ ತರಕಾರಿ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕ್ತಿರ್ತೀವಿ, ಮತ್ತು ನೂಡಲ್ಸ್ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ. ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕಿದ್ರೆ ಒಳ್ಳೆಯದು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಟ್ಬಿಟ್ಟು ಅದಾದ ನಂತರ ನೂಡಲ್ಸ್ ಹಾಕಿ ಒಂದು ರೌಂಡ್ ಮಿಕ್ಸ್ ಕೊಟ್ಟರೆ ನೂಡಲ್ಸ್ ರೆಡಿ ತಿನ್ನೋದಕ್ಕೆ. ಅದ್ರ ಮೇಲೆ ಈರುಳ್ಳಿ ಅಥವಾ ಇನ್ನೊಂದು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಗಾರ್ನಿಷ್ ಮಾಡಿ ಸರ್ವ್ ಮಾಡಿದ್ರೆ ಬಿಸಿ ಬಿಸಿಯಾದ ನೂಡಲ್ಸ್ ರೆಡಿ. ಅಮ್ಮ ಮಳೆ ಬರಂಗೈತೆ, ಬೇಗ ಬಾ. ಇಲ್ಲೋಡು ಫುಲ್ ಮೋಡ 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 ಅಂತಿದ್ದೀನಿ. ಅನಿತಾ ಆಗ್ಲೇನೆ ನೀರ್ ತಂದು ಇಟ್ಕೋಬೇಕು ತಾನೆ, ಮಳೆ ಬರ್ತೈತಿ ಈಗ. ಆರು ಗಂಟೆ ಅವಳೊಬ್ಳು ಆಡ್ತಾಳೆ. ಇಲ್ಲಿ ಮೋಡವಾ, ಫುಲ್ ಮೋಡ ಗಟ್ಟೈತೆ. ದಿ ಅಲ್ಲಿಗೆ ಹೋಗಿ ಕೂತಿದ್ಯಲ್ಲ, ಬಾ ಮಳೆ ಬದೈತೆ, ಬಾರೆ ಬಾ. ಬಂದ್ಲು ಮುದ್ದಪ್ಪ. ಓ ನನ್ ಮುದ್ದಪ್ಪಂಗೆ ಕಣ್ಣು ಮುಚ್ಕೊಂಡ್ಬಿಟ್ಟೈತೆ, ಕಣ್ಣು ಜಿಪ್ಪೆ ಬಂದು ಕಣ್ಣು ಮುಚ್ಕೊಂಡ್ಬಿಟ್ಟೈತೆ. ತಡಿ ಮಗ, ತಡಿ ನಮ್ಮ ಮಗ. ಅಯ್ಯೋ ನಂದು ಮೋತಿಯ, ನಂದು ಮಗಂದು ಮೋತಿಯ, ಯಪ್ಪತಿ.